ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಟಿ ವಿ ಎಸ್ ಸ್ಟಾರ್ ಸಿಟಿ ಇಂಜಿನ್ನ ಬಿಚ್ಚಿದ್ದೀನಿ. ಇದು ಗೇರ್ ಬೀಳ್ತಾ ಇರಲಿಲ್ಲ, ಗೇರು ಸ್ಲಿಪ್ ಆಗ್ತಾಯಿತ್ತು. ಗೇರು ಕಸ್ಟಮರ್ ಕೇಳಿದ್ದು ನೋಡಿ, ಬೇರಿಂಗ್ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದೆ ನೋಡಿ. ಓಕೆ, ಈ ಥರ ಆಗಿದೆ. ನೆಕ್ಸ್ಟ್ ಏನಾಗಿದೆ ಅಂತಂದರೆ ನೋಡಿ, ಈ ಥರ ಉಜ್ಜಿದೆ. ಆ ಬೇರಿಂಗು ಬ್ಯಾಲೆನ್ಸ್ ತಪ್ಪಿ ಈ ಥರ ಆಗಿರೋದು. ಮತ್ತು ಇಲ್ಲಿ ನೋಡಿ ಎಲ್ಲ ಯಾವ ಥರ ಉಜ್ಜಿದೆ ನೋಡಿ. ಇದನ್ನು ಗೇರ್ ಬೀಳ್ತಾ ಇರಲ್ಲ, ಗೇರು ಎಲ್ಲ ಕಟ್ರ ಅಂತ ಇತ್ತು. ಇದೆಲ್ಲ ಉಜ್ಜಾಕಿದೆ. ಬಟ್ ಅದೊಂದು ಬೇರಿಂಗ್ನ ಚೇಂಜ್ ಮಾಡೋದಕ್ಕೆ ಜಸ್ಟ್ ಬೇರಿಂಗ್ ಅದು 60 ರೂಪೀಸ್ ಅಷ್ಟೇ. ಖರ್ಚೆಷ್ಟು ಗೊತ್ತಾ? ಫುಲ್ಲೆಲ್ಲ ಇಂಜಿನ್ ಬಿಚ್ಚಿದ್ದೀನಿ ನೋಡಿ. ಸಾಫ್ಟ್ ಎಲ್ಲ ಬಿಚ್ಚಿದ್ದೀನಿ. 4,000 ರೂಪಾಯಿ, 4,000ರಿಂದ 5,000 ರೂಪಾಯಿ ಖರ್ಚು ಈ ಬೇರಿಂಗ್ ಹೋಗಿರೋದಕ್ಕೆ ನೋಡಿ. ಈ ಬೇರಿಂಗ್ ಹೋಗಿರೋದಕ್ಕೆ 4,500. ಬಟ್ ಏನಂದರೆ ರೀಸೆಂಟಾಗೆ ಇದನ್ನು ಇಂಜಿನ್ ಕೆಲಸ ಮಾಡಿಸಿದ್ದಾರೆ. ಕಸ್ಟಮರ್ ಹೇಳಿದ್ದು ರೀಸೆಂಟಾಗಿ ಎಲ್ಲೋ ನಾನು ಈ ಕೆಲಸ ಮಾಡಿಸಿದ್ದೀನಿ ಅಂತ ಹೇಳಿದರು. ಬಟ್ ನೋಡಿ, ಇದೆಲ್ಲ ಕೆಲಸ ಮಾಡಿದ್ದಾರೆ, ಇದೆಲ್ಲ ರೀಬೋರ್ ಮಾಡಿಸಿದ್ದಾರೆ ನೋಡಿ. ರೀಬೋರ್ ಎಲ್ಲ ಆಗಿದೆ ನೋಡಿ. ಇದೆಲ್ಲ ಪ್ಯಾಕಿಂಗ್ ಎಲ್ಲ ಹೊಸದೇ ನೋಡಿ. ಪ್ಯಾಕಿಂಗ್ ಎಲ್ಲ ಹೊಸದೇ ನೋಡಿ. ಎಲ್ಲ ಪ್ಯಾಕಿಂಗ್ ಹೊಸದು ನೋಡಿ. ಈ ಪ್ಯಾಕಿಂಗ್ ಎಲ್ಲ ಹೊಸದು. ಜಸ್ಟ್ ಈ ಬೇರಿಂಗ್ನ ಅವರು ಚೇಂಜ್ ಮಾಡಿಲ್ಲ ನೋಡಿ. ಈ ಬೇರಿಂಗ್ ಚೇಂಜ್ ಮಾಡಿಲ್ಲ. ಬಿಚ್ತೀನಿ ರೀ ನೋಡಿ. ಇದೂ ಏಟ್ ಬಿದ್ದಿದೆ ಸಾಫ್ಟು ನೋಡಿದ್ರಾ ನೋಡಿ. ಸಾಫ್ಟು ಏಟ್ ಬಿದ್ದಿದೆ, ಎಲ್ಲ ಉಜ್ಜಾಕ್ಬಿಟ್ಟಿದೆ. ಗೇರ್ ವೀಲ್ ಏನೂ ಆಗಿಲ್ಲ. ಗೇರ್ ವೀಲ್ ಯಾವುದು ಏನೂ ಆಗಿಲ್ಲ. ಜಸ್ಟ್ ಈ ಬೇರಿಂಗ್ ನೋಡಿ, ಜಸ್ಟ್ ತೋರಿಸ್ತೀನಿ ನೋಡಿ. ಈ ಬೇರಿಂಗ್ ಹೋಗಿದೆ ನೋಡಿ. ರೀಸೆಂಟಾಗಿ ಇಂಜಿನ್ ಮಾಡಿಸಿದ್ದಾರೆ, ಆದರೂ ಚೇಂಜ್ ಮಾಡಿಲ್ಲ ನೋಡಿ. ಇದ್ರ ವ್ಯವಸ್ಥೆ ಈ ಥರ ಇದೆ. ಎಲ್ಲ ಇಂಜಿನೆಲ್ಲ ಬಿಚ್ಚಿಟ್ಟಿದ್ದೀನಿ.